me forever on fire. ಇಂದು ಮಧ್ಯರಾತ್ರಿಯಿಂದಲೇ ಸಾರಿಗೆ ಬಸ್ ಟಿಕೆಟ್ ರೇಟ್ ಹೆಚ್ಚಳವಾಗ್ತಾ ಇದೆ. ಪರಿಷ್ಕೃತ ಬಸ್ ರೇಟ್ ಟಿಕೆಟ್ ಪಟ್ಟಿಯನ್ನು ಸರ್ಕಾರ ಇದೀಗ ರಿಲೀಸನ್ನು ಮಾಡಿದೆ. ನೋಡಿ, ಇವತ್ತು ಮಧ್ಯರಾತ್ರಿಯಿಂದಲೇ ಅಂದರೆ 12 ಗಂಟೆ ಮೇಲೆ ನಿಮಗೆ ಅದು ಅನುಭವಕ್ಕೆ ಬರುತ್ತೆ. ಯಾರ್ಯಾರೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೆ ತಮ್ಮ ಊರಿಗೆ ಪ್ರಯಾಣವನ್ನು ಬೆಳೆಸೋಕೆ ಮುಂದಾಗಿದ್ದೀರೋ ಅಂಥವ್ರಿಗೆ ಇವತ್ತಿನ ಒಂದು ಟಿಕೆಟ್ ದರ ಗೊತ್ತಾಗುತ್ತೆ. ಏನೆಲ್ಲ ಎಷ್ಟು ರೇಟ್ ಜಾಸ್ತಿ ಆಗಿದೆ ಅಂಥೇಳಿ ಸಾರಿಗೆ ಇಲಾಖೆ ಇದೀಗ ಬಸ್ ದರದ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಬೆಂಗಳೂರಿನಿಂದ ಜಿಲ್ಲಾ ಕೇಂದ್ರಗಳ ದರದ ವಿವರವನ್ನು ಕೊಡಲಾಗಿದೆ. ಇಲ್ಲಿ ಕಲಬುರಗಿಗೆ 115 ರೂಪಾಯಿ ಹೆಚ್ಚುವರಿ ಬಸ್ ಟಿಕೆಟ್ ದರ, ಚಿಕ್ಕಬಳ್ಳಾಪುರಕ್ಕೆ ಅತಿ ಕಡಿಮೆ ಅಂದರೆ 9 ರೂಪಾಯಿ ಏರಿಕೆ ಆಗಿದೆ. ಪ್ರಸ್ತುತ ಟಿಕೆಟ್ ದರದ ಮೇಲೆ ಏರಿಕೆ ಮಾಡಲಾಗಿದೆ. ಜಿಲ್ಲಾ ಕೇಂದ್ರ ಸ್ಥಳದ ಅಂತರ ಎಷ್ಟಿದೆ ಅಂದರೆ ಡಿಸ್ಟೆನ್ಸ್ ಎಷ್ಟಿದೆ, ಜೊತೆಗೆ ವೇಗದೂತ, ಸಾಮಾನ್ಯ, ವಿಶೇಷ ಬಸ್ಗಳು, ಸ್ಲೀಪರ್ ಕೋಚು ಅದೆಲ್ಲವೂ ಕೂಡ ಟಿಕೆಟ್ ದರ ಹೆಚ್ಚಳ ಆಗಿದೆ. ಸಾರಿಗೆ ಬಸ್ಗಳ ವಿಶೇಷತೆ ಮೇಲೆ ಟಿಕೆಟ್ ದರವನ್ನು ಫಿಕ್ಸ್ ಮಾಡಲಾಗಿದೆ. ಅಂದರೆ ಇಲ್ಲಿ ಕಾರಣ ಸರ್ಕಾರ ಯಾಕೆ ಈ ರೇಟನ್ನು ಜಾಸ್ತಿ ಮಾಡಿದೆ ಅಂತ ಹೇಳಿದರೆ, ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಬೆಂಗಳೂರಿನಿಂದ ತುಮಕೂರು ಹಳೆ ದರ 85 ರೂಪಾಯಿ ಇತ್ತು, 91 ರೂಪಾಯಿ ಆಗುತ್ತೆ ಇವತ್ತು ಮಧ್ಯರಾತ್ರಿಯಿಂದ. ಬೆಂಗಳೂರು ಟು ಮಂಡ್ಯ ಹಳೆ ದರ 110 ರೂಪಾಯಿ ಇತ್ತು, ಹೊಸ ದರ 131 ರೂಪಾಯಿ ಏರಿಕೆ ಆಗಿದೆ. ಇನ್ನು ಬೆಂಗಳೂರಿನಿಂದ ಮಂಗಳೂರು ಹೋಗಬೇಕಾದಂಥವ್ರು 423 ರೂಪಾಯಿ ಕೊಡ್ತಾಯಿದ್ರಿ, ಇನ್ಮೇಲೆ 454 ರೂಪಾಯಿ ಕೊಡಬೇಕು. ಇನ್ನು ಬೆಂಗಳೂರು ಟು ಉಡುಪಿ ಹಳೆ ದರ 490 ರೂಪಾಯಿ ಇತ್ತು, ಈಗ 506 ರೂಪಾಯಿ ಆಗಿದೆ. ಇನ್ನು ಬೆಂಗಳೂರು ಟು ಹಾಸನ ಹಳೆ ದರ 219 ಇತ್ತು, ಹೊಸ ದರ 246 ರೂಪಾಯಿ ಆಗ್ತಾ ಇದೆ. ಬೆಂಗಳೂರು ಟು ಚಿಕ್ಕಬಳ್ಳಾಪುರ ಹಳೆ ದರ 69, ಹೊಸ ದರ 81 ರೂಪಾಯಿ, ಅಂದರೆ ಇಲ್ಲಿ 9 ರೂಪಾಯಿ ಜಾಸ್ತಿ ಆಗಿದೆ. ಬೆಂಗಳೂರು ಟು ಕಲಬುರಗಿ ಹಳೆ ದರ 706 ರೂಪಾಯಿ ಇತ್ತು, ಹೊಸ ದರ 805 ರೂಪಾಯಿ ಆಗ್ತಾ ಇದೆ. ಜೊತೆಗೆ ಬೆಂಗಳೂರು ಟು ಹಾವೇರಿಗೆ ಹೋಗ್ಬೇಕನ್ನೋರು ಹಳೆ ದರ 360 ಕೊಟ್ಟು ಹೋಗ್ತಿದ್ರಿ, ಇನ್ಮೇಲೆ 474 ರೂಪಾಯಿ ಕೊಟ್ಟು ಹೋಗಬೇಕು. ಬೆಂಗಳೂರು ಟು ಶಿವಮೊಗ್ಗ ಹಳೆ ದರ 288, ಹೊಸ ದರ 356 ರೂಪಾಯಿಗೆ ಏರಿಕೆ ಆಗಿದೆ. ಬೆಂಗಳೂರು ಟು ಮಂಗಳೂರು ಹಳೆ ದರ 367 ರೂಪಾಯಿ ಇತ್ತು, ಮಧ್ಯರಾತ್ರಿಯಿಂದ 454 ರೂಪಾಯಿ ಕೊಡಬೇಕಾಗತ್ತೆ ನೀವು. ಬೆಂಗಳೂರು ಟು ಬೆಳಗಾವಿಗೆ ಹಳೆ ದರ 530 ರೂಪಾಯಿ ಇತ್ತು KSRTC, ಇನ್ಮೇಲಿಂದ 697 ರೂಪಾಯಿ ಕೊಡಬೇಕು ನೀವು ಓಡಾಡಬೇಕು ಅಂತ ಹೇಳಿದ್ರೆ. ಬೆಂಗಳೂರು ಟು ಹುಬ್ಬಳ್ಳಿಗೆ ಹೋಗ್ಬೇಕಂದ್ರೆ 426 ಇತ್ತು KSRTC ಹಳೆ ರೇಟು, ಹೊಸ ರೇಟು 563 ರೂಪಾಯಿ ಆಗಿದೆ. ಬೆಂಗಳೂರು ಟು ರಾಯಚೂರು ಹಳೆ ದರ 515 ರೂಪಾಯಿ ಇತ್ತು, ಈಗ 638 ರೂಪಾಯಿ ಕೊಡಬೇಕು ರಾಯಚೂರಿಗೆ ಹೋಗಬೇಕು ಅಂತವರು. ಬೆಂಗಳೂರು ಟು ಬಳ್ಳಾರಿ ಹಳೆ ದರ 328 ರೂಪಾಯಿ ಇತ್ತು, ಹೊಸ ದರ 424 ರೂಪಾಯಿಗೆ ಏರಿಕೆಯಾಗಿದೆ. ಬೆಂಗಳೂರು ಟು ಯಾದಗಿರಿ ಹೋಗ್ಬೇಕನ್ನೋರು ಹಳೆ ದರ 616, ಹೊಸ ದರ 755 ರೂಪಾಯಿ ಏರಿಕೆಯಾಗಿದೆ. ಬೆಂಗಳೂರು ಟು ತುಮಕೂರು ಹಳೆ ದರ 85 ಇತ್ತು, ಹೊಸ ದರ 91, ಅಂದರೆ ಇಲ್ಲಿ 6 ರೂಪಾಯಿ ಜಾಸ್ತಿ ಆಗಿದೆ ತುಮಕೂರ್ದು. ಜೊತೆಗೆ ಬೆಂಗಳೂರು ಟು ಮಂಡ್ಯ ಹೋಗ್ಬೇಕಂತ ಹೇಳಿದ್ರೆ 110 ರೂಪಾಯಿ ಇತ್ತು, ಈಗ 131 ರೂಪಾಯಿ ಕೊಡಬೇಕು. ಬೆಂಗಳೂರು ಟು ಮಂಗಳೂರು ನೋಡಿ, ನಾವು ಹೇಳ್ತಾ ಇದ್ದೀವಿ ನಿಮಗೆ ಯಾವ್ಯಾವ ಜಿಲ್ಲೆಗಳಿಗೆ ರೇಟು ಎಷ್ಟೆಷ್ಟಾಗಿದೆ ಅಂಥೇಳಿ. ಇಲ್ಲಿ ಸರ್ಕಾರ ಮಹಿಳೆಯರಿಗೆ ಶಕ್ತಿ ಯೋಜನೆಯನ್ನು ಕೊಟ್ಟಿದೆ, ಫ್ರೀಯಾಗಿ ಕೊಟ್ಟಿದೆ. ಆದರೆ ಪುರುಷರು ಇನ್ಮೇಲೆ ಈ ಒಂದು ರೇಟನ್ನು ಕೊಟ್ಟು ಪ್ರಯಾಣವನ್ನು ಮಾಡಬೇಕು. KSRTC, BMTCದು ಜಾಸ್ತಿ ಆಗಿದೆ. KSRTC, BMTC, NW KSRTC ಮತ್ತು ಕಲ್ಯಾಣ ಕರ್ನಾಟಕ KKRTC 4 ನಿಗಮಗಳದ್ದು ಬಸ್ ದರ ಏರಿಕೆಯಾಗಿದೆ. BMTCದು 300 ರೂಪಾಯಿ ಅನ್ನಿಸ್ತಾ ಇದೆ, 3 ರೂಪಾಯಿ ಒಂದೊಂದು ಸ್ಟೇಜಿಗೆ, ಅದು ಸ್ಟೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. 15% ಇಲ್ಲಿ ಬಸ್ ದರವನ್ನು ಏರಿಕೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಗಾಯದ ಮೇಲೆ ಬರೆ ಎಳೆದಿದೆ ಸರ್ಕಾರ ಅಂಥೇಳಿ ಸಾರ್ವಜನಿಕರು ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಆಲ್ರೆಡಿ ದಿನಸಿ ವಸ್ತುಗಳು, ಪೆಟ್ರೋಲ್, ಡೀಸೆಲ್ಲು, ತರಕಾರಿ ಇವೆಲ್ಲವೂ ಜಾಸ್ತಿ ಆಗಿದೆ, ಜೀವನ ಕಷ್ಟ ಆಗ್ತಿದೆ, ಗ್ಯಾಸ್ ಬೆಲೆ ಕೂಡ ಜಾಸ್ತಿ ಆಗಿದೆ. ಅಂಥದ್ರ ಮಧ್ಯೆ ಪ್ರಯಾಣದ ರೇಟ್ ಕೂಡ ಜಾಸ್ತಿ ಆಗಿಬಿಡ್ತಲ್ಲ, ಹೇಗೆ ನಾವು ಜೀವನ ಮಾಡೋದು ಅಂಥೇಳಿ ಜನ ಈಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸ್ಯಾಲ್ರಿ ಜಾಸ್ತಿ ಮಾಡಬೇಕು, ಯಾರ್ದು ಈ ಸಾರಿಗೆ ನೌಕರದು, ಅವರು ಕೇಳ್ತಾ ಇದ್ದಾರೆ ನಮ್ಗೆ ಜಾಸ್ತಿ ಮಾಡಿ ಅಂತೇಳಿ, ಅಲ್ಲಿ ಹಣ ಹೊಂದಿಸಬೇಕು. ಜೊತೆಗೆ ಈಗ ಸ್ಪೇರ್ ಪಾರ್ಟ್ಸ್ ತೊಗೋಬೇಕು ಬಸ್ದು, ಜೊತೆಗೆ ಬಸ್ಗಳನ್ನ ರೆಡಿ ಮಾಡಬೇಕು, ಹೊಸ ಬಸ್ ಖರೀದಿ ಮಾಡಬೇಕು, ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಹಾಗಾಗಿ ಎಲ್ಲವನ್ನು ಕೂಡ ಸರಿದೂಗಿಸ್ಬೇಕಲ್ವಾ. ಸರ್ಕಾರದ ಮುಂದೆ ಬೇರೆ ಆಯ್ಕೆಗಳೇ ಇಲ್ಲ, ರೇಟ್ ಜಾಸ್ತಿ ಮಾಡಲೇಬೇಕು. ಜನ ಏನು ಹೇಳ್ತಿದ್ದಾರೆ, ನಮ್ಮ ಜೇಬಿಗೆ ಸರ್ಕಾರ ಕತ್ತರಿಯನ್ನು ಹಾಕ್ತಾ ಇದೆ, ಮತ್ತೊಮ್ಮೆ ಗಾಯದ ಮೇಲೆ ಬರೆ ಎಳಿತಾ ಇದೆ. ಹಾಲು ರೇಟ್ ಜಾಸ್ತಿ ಮಾಡಿದರು, ಈಗ ಈದ್ ರೇಟು
ನೆಕ್ಸ್ಟ್ ಇದು ಏನಿದು BMRCLದು ಮೆಟ್ರೋ ರೇಟು ಜಾಸ್ತಿ ಆಗುತ್ತಂತೆ. ಹೀಗೆ ಒಂದೊಂದೇ ರೇಟ್ಗಳನ್ನು ಜಾಸ್ತಿ ಮಾಡಿ ಸರ್ಕಾರ ನಮಗೆ ಆರ್ಥಿಕವಾಗಿ ಹೊರೆಯನ್ನು ಹಾಕ್ತಾ ಇದೆ ಅನ್ನುವಂಥ ಆರೋಪ ಸಾರ್ವಜನಿಕರದ್ದು. ನೋಡಿ, ಅನುಕೂಲ ಆಗಿದೆ ಗ್ಯಾರಂಟಿಗಳಿಂದ, ಮಹಿಳೆಯರು ಫ್ರೀಯಾಗಿ ಓಡಾಡ್ತಿದ್ದಾರೆ ದಾಖಲೆ ಮಟ್ಟದಲ್ಲಿ. ಆದರೆ ಶಕ್ತಿ ಯೋಜನೆಯ ಹಣ ಇದೆಯಲ್ವಾ, ನಿಗಮಗಳಿಗೆ ಸರ್ಕಾರ ಇನ್ನೂ ಕೂಡ ಬಾಕಿ ಪಾವತಿ ಮಾಡಿಲ್ಲ. ಆರ್ಥಿಕ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಬೇಕು. ಗಂಡಸರ ಕಡೆಯಿಂದ ತಗೊಳ್ಳೋದು, ಹೆಂಡತಿಯರಿಗೆ ಫ್ರೀಯಾಗಿ ಕೊಡೋದು. ಹಿಂಗೆ ಹೇಳ್ತಿದ್ದಾರೆ ಜನ. ನನ್ನ ಹೆಂಡತಿ ಫ್ರೀಯಾಗಿ ಓಡಾಡ್ತಾಳೆ, ಗಂಡಂಗೆ ರೇಟ್ ಜಾಸ್ತಿ. ಅಂದರೆ ಕೊಡೋದು ಇವರೇ, ಕಿತ್ಕೊಳ್ಳೋದು ಇವರೇ. ಸಾರ್ವಜನಿಕರ ಅಭಿಪ್ರಾಯಗಳು ಈ ರೀತಿ ಬರ್ತಾ ಇದ್ದಾವೆ. ಸರ್ಕಾರ ಅದರದ್ದೇ ಆದಂಥ ಕೆಲವೊಂದಿಷ್ಟು ಸಮರ್ಥನೆಗಳನ್ನು ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ನೋಡಿ, ಸಹಜವಾಗಿ ಉತ್ತರ ಕರ್ನಾಟಕ ಭಾಗದ ಜನರು ಬೆಂಗಳೂರಿನಲ್ಲಿ ಕೂಲಿ ಕೆಲಸಕ್ಕೆ ಬಂದಂಥವ್ರು ಒಂದು ತಿಂಗಳಿಗೊಂದ್ಸಲ ಇವ್ರಿಗೆ ಹೋಗ್ಬೇಕಂತ ಅಂದ್ಕೊಂಡ್ರೆ, ಅಥವಾ 15 ದಿನಕ್ಕೊಂದ್ಸಲ ಇವ್ರಿಗೆ ಹೋಗ್ಬೇಕಂತ ಅಂದ್ಕೊಂಡ್ರೆ ಮೊದಲೇ ಬಸ್ಗಳು ತುಂಬಿ ತುಳುಕ್ತಾ ಇರುತ್ತೆ. ಅದರ ಮಧ್ಯೆ 700-800 ರೂಪಾಯಿ ಕೊಟ್ಟು KSRTCಲಿ ಸಂಚಾರ ಮಾಡುವಂಥದ್ದು ಬಹಳ ಕಷ್ಟ ಆಗುತ್ತೆ ನಮಗೆ ಅಂಥೇಳಿ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಸರ್ಕಾರ ಅನುಕೂಲ ಮಾಡಿಕೊಟ್ಟಿದೆ 5 ಗ್ಯಾರಂಟಿಗಳಿಂದ, ಜನ ಖುಷಿಯಾಗಿದ್ದಾರೆ. ಅದರ ಮಧ್ಯೆನೇ ಈಗ ಈ ರೇಟ್ ಹೈಕ್ ಮಾಡಿದ್ದು ಸಾರ್ವಜನಿಕ ವಲಯದಲ್ಲಿ ಬೇಸರಕ್ಕೂ ಕಾರಣ ಆಗಿದೆ.